ಈ ಹುಡುಗಿ ಸಾವಿಗೆ ಕಾರಣ ಸರ್ಕಾರ, ಎಲ್ಲ ರಾಜಕೀಯವರು ದೋಚ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ ಕರ್ನಾಟಕ. ನಾನೀಗ ಹೇಳುವಂತ ವಿಷಯ ಕೇಳಿದ್ರೆ ನಿಜಕ್ಕೂ ಅದೆಷ್ಟೇ ಗಟ್ಟಿ ಮನಸ್ಸಿನವರ ಹೃದಯ ಕೂಡ ಚಿರ್ರ್ ಅಂತ ಅನ್ನುತ್ತೆ. ಹೌದು ಸ್ನೇಹಿತರೆ, ನಿನ್ನೆ ನಮ್ಮ ಮಂಗಳೂರಿನ ಕೂಳೂರು ಎಂಬಂತಹ ಸ್ಥಳದಲ್ಲಿ ನಡೆದಂತಹ ಭೀಕರ ಅಪಘಾತದಲ್ಲಿ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದಂತಹ ಹೊಂಡಕ್ಕೆ ಬಲಿಯಾದಂತಹ ಆ ಮುಗ್ಧ ಜೀವ ಅಥವಾ ನನ್ನ ಸಹೋದರಿ ಮಾಧವಿಯ ಬಗ್ಗೆ ಆಗಿದೆ. ಪಾಪ ಆಕೆ ಪ್ರತಿದಿನ ಮಂಗಳೂರಿನಲ್ಲಿರುವಂತಹ ಆಸ್ಪತ್ರೆಗೆ ಹೋಗಿ ತನ್ನ ಸೇವೆ ಸಲ್ಲಿಸಿ ಮನೆಗೆ ಹಿಂದಿರುಗ್ತಾ ಇದ್ದ. ಆದ್ರೆ ಆ ದಿನದಿಂದ ಮನೆಗೆ ಹಿಂದಿರುಗಲೇ ಇಲ್ಲ. ಸೊ ಆದ್ರಿಂದ ನಾವು ಒಂದು ಬಾರಿ ಆಲೋಚಿಸಬೇಕು ಸ್ನೇಹಿತರೆ, ಯಾರಿಗೆ ಗೊತ್ತಿತ್ತು ಆಕೆಯ ಜೀವ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ಹೊಂಡಕ್ಕೆ ಬಲಿಯಾಗುತ್ತೆ ಅಂತ. ಸೊ ಪ್ರತಿದಿನವೂ ಕೂಡ ತನ್ನ ಕೆಲಸಕ್ಕೆ ಹೋಗುತ್ತಿರುವಾಗೆ ಆ ದಿನದಂದು ಕೂಡ ಅವರು ತನ್ನ ದ್ವಿಚಕ್ರ ವಾಹನದ ಮುಖಾಂತರ ಸುರತ್ಕಲ್ನಿಂದ ಮಂಗಳೂರಿಗೆ ಹೋಗ್ತಾ ಇರ್ತಾರೆ. ಕೂಳೂರು ಎಂಬಂತ ಸ್ಥಳಕ್ಕೆ ರೀಚ್ ಆಗ್ತಾರೆ. ಆ ರಸ್ತೆಯಲ್ಲಿದ್ದಂತಹ ಹೊಂಡಗಳಿಂದ ತಪ್ಪಿಸ್ಲಿಕ್ಕೆ ನೋಡ್ತಾರೆ, ಬಟ್ ಅದಾಗೋದಿಲ್ಲ. ಅವರು ಅದರಿಂದಾಗಿ ನೇರವಾಗಿ ರಸ್ತೆಗೆ ಬೀಳ್ತಾರೆ. ಅದೇ ಸಂದರ್ಭದಲ್ಲಿ ಉಡುಪಿ ಕಡೆಯಿಂದ ಬರ್ತಿದ್ದಂತ ಒಂದು ಮೀನಿನ ಲಾರಿ ಅವರ ಮೇಳೆಯಿಂದಲೇ ಹರಿದು ಹೋಗುತ್ತೆ. ಸೊ ಆದ್ರಿಂದ ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಅಂದ್ರೆ ಇದು ಕೇವಲ ಮಾಧವಿ ಎನ್ನುವಂತ ಒಂದು ಮಹಿಳೆಯ ಕಥೆ ಅಲ್ಲ, ಬದಲಾಗಿ ಅದೆಷ್ಟೋ ಜನರು ಇಂತಹ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ತಾರೆ. ಸೊ ಹಾಗಿರುವಾಗ ನಮ್ಮಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಮುಖ್ಯ ಕಾರಣ ಯಾರಾಗುತ್ತಾರೆ? ಸರ್ಕಾರ ಇದಕ್ಕೆ ಹೊಣೆಯಾಗುತ್ತಾ ಅಥವಾ ನಮ್ಮ ಜನರಿಂದಾಗಿ ಈ ರೀತಿ ಆಗುತ್ತಾ? ಸೊ ಇದೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ನಮ್ಮಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳು ಮೂಡುತ್ತೆ ಅಲ್ವಾ? ಸೊ ಆದ್ರಿಂದ ನಮ್ ಜೊತೆ ಇವತ್ತೊಬ್ರು ವ್ಯಕ್ತಿ ಇದ್ದಾರೆ, ನಾವು ಅವರಲ್ಲಿ ಕೇಳೋಣ ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ನೋಡೋಣ. ಸೊ ಸುಜಿತ್ ಅವರೇ, ಈ ಒಂದು ಘಟನೆಯ ಬಗ್ಗೆ ನೀವೇನ್ ಹೇಳಿಕ್ಕೆ ಬಯಸ್ತೀರಿ? ಒಂದೇದಾಗಿ ಈ ಹುಡುಗಿ ಸಾವಿಗೆ ಕಾರಣ ಸರ್ಕಾರ. ಯಾಕೆಂದ್ರೆ ಕ್ವಾಲಿಟಿ ಇಲ್ದಿರೋ ರೋಡ್ ಎಲ್ಲ ಹಾಕ್ಸ್ತಾರೆ. ಕೇವಲ ಒಂದು ಘಟನೆ ಅಲ್ಲ, ನೂರಾರು ಘಟನೆ ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿ. ಸೊ ಅಂದ್ರೆ ಇದ್ರ ಬಗ್ಗೆ ಜನರು ಇವತ್ತು ಎಚ್ಚರಿಕೊಳ್ಬೇಕಂತ ನೀವೇ ಹೇಳ್ತಾರೆ. ಸೊ ಹಾಗಾದ್ರೆ ಸರ್, ನಾನು ನಿಮ್ಮಲ್ಲಿ ಕೇಳೋದಂದ್ರೆ, ಇವತ್ತು ನಾವು ಸರ್ಕಾರಕ್ಕೆ ಅಂದ್ರೆ ರಸ್ತೆಗಳಿಗೆ ಅಂತ ಹೇಳಿ ನಾವು ಟ್ಯಾಕ್ಸ್ ಕಟ್ತೀವಿ, ಎಷ್ಟೊಂದು ಟ್ಯಾಕ್ಸ್ ಕಟ್ತೀವಿ. ಸೊ ಹಾಗಾದ್ರೆ ಈ ಟ್ಯಾಕ್ಸ್ ಎಲ್ಲ ಎಲ್ಲಿಗೆ ಹೋಗ್ತದೆ? ಅಂದ್ರೆ ಹಣ ಅಂತ ಎಲ್ಲಿಗೆ ಹೋಗ್ತಾ ಇದೆ? ಹಣ ಎಲ್ಲ ರಾಜಕೀಯವರು ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರನೇ ಇದರಿಂದ ಪ್ರಾಫಿಟ್ ಎಲ್ಲ ಅವ್ರಿಗೆ ಹೋಗ್ತಾ ಇದೆ. ಅಲ್ಲಿ ಖಾಲಿ 10% ಮಾತ್ರ ರೋಡ್ ಮೇಲೆ ಇರೋದು. ಸೊ ಆದ್ರಿಂದ ಈ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಂತ ನೀವು ಹೇಳಿಕ್ಕೆ ಬಯಸ್ತೀರಾ? ಅವ್ರ ಫ್ಯಾಮಿಲಿ ಯಾವ ಕಂಡೀಷನ್ ಇದ್ದಾರ ಪಾಪ, ಅವ್ರು ತುಂಬಾ ದುಃಖದಿಂದ ಇದ್ದಾರೆ. ತುಂಬಾ ಥ್ಯಾಂಕ್ ಯು ಸುಜಿತ್ ಸರ್ ಅವರೇ. ಸೊ ಆದ್ರಿಂದ ಸ್ನೇಹಿತರೆ, ನಾವು ಇದನ್ನು ಯಾವ ರೀತಿ ತಡೆಗಟ್ಟಬಹುದು ಅಂದ್ರೆ, ನಮ್ಮ ಇವತ್ತು ಕೂಡ ನಮ್ಮ ಊರಿನಲ್ಲಿ ಆಗಲಿ ಅಥವಾ ನಮ್ಮ ನಗರಗಳಲ್ಲಿ ಆಗಲಿ ಇದೇ ರೀತಿಯಾದ ಸಮಸ್ಯೆಗಳು ಹೆಚ್ಚಿದೆ. ಸೊ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಗ್ರಾಮದಲ್ಲಿ ಇದೇ ರೀತಿಯಂತ ಹೊಂಡ ಬಿದ್ದಿದ್ರೆ, ಸೊ ನೀವು ಮೊದಲಿಗೆ ಮಾಡಬೇಕಾದದ್ದು ಏನಂದ್ರೆ, ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ಕಂಪ್ಲೇಂಟ್ ಅಂದ್ರೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಇದರ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತ ನೀವು ಅವರಿಗೆ ಮನವಿ ಮಾಡಿಕೊಳ್ಳಿ, ಅಥವಾ ನಿಮ್ಮ ಊರಿನ ಹಿರಿಯರ ಜೊತೆಗೆ ಮಾತಾಡಿ ಇದರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ, ಸೊ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ SK Sharp, more updates.